ಇದು ಗೋಕರ್ಣದ ಪುರಾಣ ಕಥನ ಆರಿಸಿ ಜೀವನ ಪಾವನ. ರಾವಣೇಶ್ವರನು ಮಾತೆಯ ಪೂಜೆಗೆ ಆತ್ಮಲಿಂಗವನ್ನು ತರಲೆಂದು, ರಾವಣೇಶ್ವರನು ಮಾತೆಯ ಪೂಜೆಗೆ ಆತ್ಮಲಿಂಗವನ್ನು ತರಲೆಂದು ಕೈಲಾಸ ಗಡಿಯಲ್ಲಿ ಕುಳಿತು ಪ್ರಾರ್ಥಿಸಿದ ಪರಮದಯಾಳು ಸರ್ವೇಶನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಚಂದ್ರಶೇಖರ 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 ಪಾಹಿ ಮಾಂ, ಚಂದ್ರಶೇಖರ 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 ರಕ್ಷ ಮಾಂ. ಸಕಲ ವೇದವಿದ ಭಕ್ತಾಗ್ರೇಸರ ರಾವಣನು ತ್ಯಜಿಸಿದ ಶಿವನನ್ನು, ಭಕ್ತರ ಭಕ್ತನು ಸರ್ವಶಕ್ತನ ಪರಶಿವನೊಲಿದನು ಕ್ಷಣದಲ್ಲಿ. ಪ್ರಳಯವೇ ಘಟಿಸುವುದೆನ್ನುತ್ತ ಭಯದಲ್ಲಿ ಸುರಕುಲ ತತ್ತರಗೊಳ್ಳುತ್ತಿದೆ. ನಾರದ ನೀಡಿದ ಸಲಹೆ ಕೇಳಿ ಗಣಪತಿ ಓಡಿದ ಭೂತಳಕ್ಕೆ. ಸಂಜೆ ಸಮೀಪಿಸಿ ಅರ್ಘ್ಯ ನೀಡಲು ರಾವಣ ಕಾತರಗೊಂಡಿರಲು, ಲಿಂಗವ ಧರೆಯಲ್ಲಿ ಇರಿಸದಂತಹ ಧರ್ಮ ಸಂಕಟವು ಕಾಡಿರಲು, ಸಮಯಕ್ಕೆ ಒದಗಿದ ಬ್ರಹ್ಮಚಾರಿ ಆ ಗಣಪತಿ ರಾವಣನೆದುರಲ್ಲಿ. ಅಯ್ಯ ಬಟುವೆ ಈ ಲಿಂಗವ ಹಿಡಿದಿರು ಎನ್ನುತ್ತ ಬೇಡಿದ ರಾವಣನು. ಮೂರು ಸಾರಿದ ಕರೆಯುವುದೆಂದು ಬರದಿರಲಿಂಗವು ಹರಿಪಾಲೆಂದು, ಗಣಪತಿ ಅರುಳಿದ ಕಟ್ಟಳೆಯ ರಾವಣ ತೂಗಿದ ತಲೆಯ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಅರ್ಘ್ಯವ ಕೊಡುತ್ತಿಹ ಸಮಯವ ನೋಡಿ ಗಣಪತಿ ಕರೆದನು ರಾವಣನ. ಬರಲಾಗದೆ ರಾವಣ ಮಿಡುಕಿದನು. ಲಿಂಗವು ಧರೆಯನು ಸೇರಿತು. ಓಡಿ ಬಂದು ಭಜು ಮಾಡಿದ ಕಾರ್ಯಕ್ಕೆ ರೋಷಾವೇಶದಿ ಹುಟ್ಟಿದನು ರಾವಣೇಶ್ವರನು. ಗಣಪತಿ ಶಿರವನು ಮುಷ್ಟಿಯಿಂದ ಮುತ್ತಿದನು. ಗಣಪತಿ ಮಾಡಿದ ಘನ ಕಾರ್ಯವನು ಲೋಕವೆಲ್ಲ ಕೊಂಡಾಡಿತು. ದೇವಲೋಕವೇ ಭೂಮಳೆ ಕರೆಯಿತು, ಹರುಷದ ಹೊನಲೆ ಹರಿಯಿತು. ರತ್ನ ಮನೋರಥನಾಗಿ ರಾವಣನು
नमस्त्रिशिरसे तुभ्यं भवरोगभयच्छिदे गोकर्णक्षेत्रवासाय महादेवाय